35ನೇ ದಿನದ ಭಾರತ ದರ್ಶನಕ್ಕೆ ನಿಮಗೆ ಗೌರಿಕುಂಡದಿಂದ ಎಲ್ಲರಿಗೂ ಸುಸ್ವಾಗತ. ನಿನ್ನೆ ದಿನ ಗೌರಿಕುಂಡ ಒಳಗೆ ರೂಮ್ ಮಾಡಿ ಉಳ್ಕೊಂಡಿದ್ವಿ. ಇವತ್ತು ನಮ್ಮ ಎಕ್ಸ್ಟ್ರಾ ಲಗೇಜ್ ಎಲ್ಲ ಇಲ್ಲೇ ಇಟ್ಟ ಕೇದಾರನಾಥ ಯಾತ್ರೆ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದ್ವಿ. ಇದು ಕೇದಾರನಾಥ ಯಾತ್ರೆ ಏನಿಲ್ಲ ಅಷ್ಟು ಈಸಿ ಅಲ್ಲ. ಯಾಕಂತಂದ್ರೆ ಬೋರ್ಡ್ದೊಳಗೆ ನಿಮಗೆ ಕಾಣೋದು 16 ಕಿಲೋಮೀಟ್ರ್, ಬಟ್ ಆ್ಯಕ್ಚುಲ್ ಆಗಿರೋದು 22 ಕಿಲೋಮೀಟ್ರ್. ಆಮೇಲೆ ಈ ಯಾತ್ರೆನ ಒಂದಿಷ್ಟು ಜನ ಏನು ಮಾಡ್ತಾರೋ ಕಚ್ಚರ್ ಮೇಲೆ ಮಾಡ್ತಾರೋ, ಕುದುರೆ ಮೇಲೆ ಮಾಡ್ತಾರೋ, ಇನ್ನೂ ಒಂದಿಷ್ಟು ಜನ ಡೋಲಿ ಮೇಲೆ ಮಾಡ್ತಾರೋ, ಇನ್ನೂ ಒಂದಷ್ಟು ಜನ ಪ್ರಕೃತಿ ಜೊತೆಗೆ ಮಾಡ್ತಾರೆ, ಅಂದ್ರೆ ನಡ್ಕೊಂಡು ಮಾಡ್ತಾರೆ. ನಾವು ನಡ್ಕೊಂಡು ಮಾಡೋಣ ಅಂಥೇಳಿ ವಿಚಾರ ಮಾಡಿ ಹೊಂಟ್ವಿ. ಆಮೇಲೆ ಬೆಳಿಗ್ಗೆ 7:15 ಗೌರಿಕುಂಡದೊಳಗೆ ಬಿಸಿನೀರಿನ ಇದ್ರೊಳಗೆ ಜಳಕ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಹತ್ತಕ್ಕೆ ಚಾಲೋ ಮಾಡಿದ್ವಿ ಹಂಗೆ ಸುಸ್ತು ಹಾಕ್ಕೊಂತ ಬಂತು. ಹಂಗೆ ಮ್ಯಾಲೆ ಹತ್ಕೊಂಡು ಹೋದಂಗೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತೈತಿ. ಹಿಂಗಾಗಿ ನಿಮ್ಗೆ ಹತ್ತಕ್ಕೆ ಎನರ್ಜಿ ಜಾಸ್ತಿ ಬೇಕಾಗ್ತೈತಿ. ಮತ್ತು ಈ ಎನರ್ಜಿ ಎಲ್ಲಿಂದ ಬರ್ತೈತೆ ಅಂದ್ರೆ ನೀವು ಸುತ್ತಮುತ್ತಲಿನ ಪ್ರಕೃತಿಯಿಂದ ಬರ್ತೈತಿ. ಯಾಕಂತಂದ್ರೆ ನೀವು ಎಲ್ಲಿ ನೋಡಿದರೂ ಒಂದು ವ್ಯೂ ಪಾಯಿಂಟ, ಜಲಪಾತ, ಆಮೇಲೆ ಆ ಜಲಪಾತದ ನೀರು, ಅದರ ಟೇಸ್ಟ, ಆಹಾ, ಅದರ ಬಗ್ಗೆ ಇನ್ನೊಂದು ಮಾತಿಲ್ಲ. ನೀವು ಅಲ್ಲಿ ಹೋದಾಗನ ನೋಡ್ಬೇಕು ಅದನ್ನು. ಅಂತೂ ಇಂತೂ ಸೇರಿ 2:15 ಹೋಗಿ ಮ್ಯಾಲೆ ಮುಟ್ಟಿದ ಮೇಲೆ ಹೊಟ್ಟೆ ಪೂಜೆ ಮಾಡ್ಬೇಕಂಥೇಳಿ ಆಲೂ ಪರೋಟ ಎಲ್ಲ ತಿಂದು 2 ತಾಸು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದಾದ ನಂತರ ಸಂಜೆಗೆ ಗುಡಿ ಹತ್ತಿರ ಏನಾಗ್ತೈತಿ, ಆರತಿ ಆಗ್ತೈತಿ. ಆರತಿ ಆದ ತಕ್ಷಣ ಕಪಾಟ್ ಬಂದ್ ಆಗ್ತೈತಿ. ಆರತಿ ಎಲ್ಲ ಮುಗಿಸ್ಕೊಂಡ ಅಲ್ಲಿದ್ದ ಬಾಬಾಗಳನ್ನೆಲ್ಲ ನೋಡಿ ವಾಪಸ್ ರೂಮಿಗೆ ಅಂದ್ರೆ ಟೆಂಟ್ನ್ಯಾಗ ಮಲ್ಕೊಂಡ್ವಿ. ಟೆಂಟ್ದಾಗ ನಿದ್ದೆ ಹೆಂಗಾತಂತ ಹೇಳಿ ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ತೀನಿ, ಕೇಳ್ರಿ.